ಒಂದು 8 ರೂಪಾಯಿ ಸಿಕ್ಕತ್ತೆ. ಅದ್ರಲ್ಲಿ 5 ರೂಪಾಯಿ ತಗೊಂಡ್ರೆ 3 ರೂಪಾಯಿ ಏನ್ ಜೀವನ ಮಾಡೋದು? ಜೀವನ ಮಾಡೋದು ಸಬ್ ಮಿಲ್ಕು ಅವಾಗ ಖಾನ ಇದ್ರ ಬಗ್ಗೆ ಎಲ್ಲರೂ ಸೇರಿ ಗಮನಕ್ಕೆ ತನ್ನಿ. ಬಡವರಿಗೆ ತುಂಬಾ ಅನ್ಯಾಯ ಆಗುತ್ತೆ. 100 ರೂಪಾಯಿಗೆ 5 ರೂಪಾಯಿ ಇವ್ರು ಕಟ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ. ಮತ್ತೆ ನೋಟಿಸ್ ಕಳಿಸ್ತಾ ಇದಾರೆ ಇಂಥ ಅಂಗಡಿಯವ್ರನ್ನ 1 ಲಕ್ಷಕ್ಕೆ 18,000 ಕಟ್ಟಿ ಅಂದ್ರೆ. पत्नी पहले मोदी जी और जियो वाले मिल को इंटरनेट फ्री करे, उसके बाद फोन पे ले ले को बोल को दिए पैसा। गौर गरीब आदमी जो पेट की रखने को चाय बेचने को काम की करता है 100 रुपए से ट्रांसफर करे तो 5 रुपए इसमें कट हो जा रही, यानी कि 5% पैसे कट कर ले रहे। अब मैं 100 रुपए से भेजा 5 रुपए कट हो गया। जरा जनिया को इसे लोकल मर्चेंट जो फोन पे देखो नहीं है उनको क्या है 5% कट कर रही है। जो नई छोटे मोटे गरीब आई उनको क्या कर रही है बोलो, नोटिस हम भेज दी जीएसटी बनो इतने लाख का ट्रांजैक्शन करी तुम्हें कर लगो। ये स्कैम के बारे में पूरे मिल को आवाज नहीं उठा कर को बोलेगा तो आने वाले दिना में मिडिल क्लास आदमी और जो और गरीब ऐसा आदमी रहता है उनको बहुत तकलीफ होती है। ये अन्ना बोलता खुद उसके मुंह से सुना तो मुद्दे बापा अಣ್ಣ ಇವಾಗ ನಿಮ್ಗೆ 100 ರೂಪಾಯಿ ಹಾಕಿದ್ದಾರೆ, ಅದ್ರಲ್ಲಿ 5 ರೂಪಾಯಿ ಕಟ್ಟಾಗಿದೆ. ನಿಮ್ ಜೀವನ ಹಿಂಗಲ್ಲ, ನಾನು ಬರೋದೇ 10 ಪೈಸೆ 20 ಪೈಸೆ ನಾನು ಇಟ್ಕೊಂಡು ಬಂದು ಇಟ್ಕೊಂಡು ನಾನು ವ್ಯಾಪಾರ ಮಾಡಿ ಬಡ್ಡೆ ನಾವು ಅದ್ರಲ್ಲಿ 5 ರೂಪಾಯಿ ಕಟ್ ಮಾಡೋದು ನಮ್ಗೆ ಏನು ಬರಲ್ಲ. ನಮ್ದು 100 ರೂಪಾಯಿ ಮಾಡೋಣ ನಮ್ಗೆ. ಅವ್ರಿಗೆ ಸಿಗೋದು 8 ರೂಪಾಯಿ, ಅದ್ರಲ್ಲಿ 5 ರೂಪಾಯಿ ಕಟ್ ಮಾಡ್ಕೊಂತಿದ್ದಾರೆ. 3 ರೂಪಾಯಿ ಹೆಂಗ್ ಜೀವನ ಮಾಡೋದು? ಬಂಡವಾಳ ಹಾಕಿ ನೋಡಿ ಇಂಥ ಪೆಟ್ಟಿಗೆ ಇಟ್ಕೊಂಡು ಇವ್ರು ಏನ್ ಜೀವನ ಮಾಡೋದು ಹೇಳಿ? ಎಲ್ಲೋ ಒಂದು ಕಷ್ಟಪಟ್ಟು ಏನು ಕಳ್ತನ ಮಾಡಕ್ ಹೋಗ್ತಿಲ್ಲ, ಏನ್ ಮಾಡ್ತಿಲ್ಲ, ಕೂಲಿ ಮಜ್ದೂರಿ ಮಾಡಿ ಎಲ್ಲೋ ಒಂದು ತಿನ್ಕೊಂಡು ಜೀವನ ಮಾಡೋಣ ಅಂದ್ರೆ ಇವ್ರಿಗೂ ಜೀವನ ಮಾಡಕ್ ಬಿಡಲ್ಲ. ಈ ಫೋನ್ ಪೇ ಅಲ್ಲಿ 5% ಕೊಡಿ ಅಂದ್ರೆ ತುಂಬಾ ಕಷ್ಟ ಇದೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಸೇರಿ ಇದ್ರ ಬಗ್ಗೆ ಗಮನಕ್ಕೆ ತಂದು ಒಂದು ಪರಿಹಾರವನ್ನ ಬಡವರು ಯಾರು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಮ್ಮ ವಿನಂತಿ.